ಶಿಲೆಯ ಬಣ್ಣ ಮುದ್ದು ಲಕ್ಷ್ಮಿ ಹುಣ್ಣಿಮೆ ನಗುವ ಚೆಲುವು ಮುದ್ದು ಲಕ್ಷ್ಮಿ. ಡಾಕ್ಟ್ರಿಗೆ ಬೇರೆ ಮದುವೆ ಮಾಡ್ತಿರೋ ಹುಡುಗಿ ಇವಳೆ ಅನ್ಸುತ್ತೆ. ಸಖತ್ತಾಗಿದ್ದಾಳಲ್ವ ನಮ್ಮ? ಹೌದೇನೆ. ಅಯ್ಯೋ, ಇವಳೆ ನನ್ನ ಹಿರಿ ಸೊಸೆ ಶಿಲ್ಪ. ಹಾಗಾದ್ರೆ ಇವಳು ಯಾರು? ನಿಮ್ಮನ್ನೇ ಕೇಳ್ತಿರೋದು. ಇವಳು ಯಾರು ಒಂದೇ? ಇವಳು ನನ್ನ ಮಗನ ಹೆಂಡತಿ ಆಗಿದ್ಲು, ನನ್ನ ಸೊಸೆ ಅಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಿ? ನನ್ನ ಮಗಳನ್ನ ಯಾಕೆ ಸೊಸೆ ಸ್ಥಾನದಿಂದ ಕೆಳಗಿಳಿಸ್ತಿದ್ದೀರಿ? ನನ್ನ ಮಗಳು ನಿಮ್ಗೆ ಏನು ಅನ್ಯಾಯ ಮಾಡಿದ್ದಾಳೆ? ಅವಳಿಂದ ಏನ್ ತೊಂದರೆ ಆಗಿದೆ ನಿಮ್ಗೆ? ಮಾತಾಡಿ ಮೇಡಮ್. ನನ್ನ ಮಗಳು ಈ ಮನೆ ದೊಡ್ಡ ಸೊಸೆ. ಅವಳನ್ನ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ಯಾರನ್ನು ತರೋ ಯೋಚನೆನ ಯಾಕೆ ಮಾಡ್ತಿದ್ದೀರಿ? ಕೇಳಿ. ಸುಮ್ನೆ ನಿಮ್ ಮಗಳು ಅಂತ ಬಡ್ಕೋಬೇಡ್ರಿ. ನಿಮ್ ಮಗಳ ಜಾಗಕ್ಕೆ ಕಾರಣ ಇಲ್ಲದೆ ಇನ್ನೊಬ್ಳನ್ನ ಕರ್ಕೊಂಡ್ ಬರ್ತಾ ಇಲ್ಲ. ತುಂಬಾ ಮುಖ್ಯವಾದ ಕಾರಣನೇ ಇದೆ. ನಿಮ್ಮ ಮಗಳಿಂದ ನನಗೊಬ್ಬ ವಂಶೋದ್ಧಾರಕ ಸಿಗ್ಲಿಲ್ಲ. ಅದಕ್ಕೆ ನಿಮ್ಮ ಮಗಳಿಂದ ನಮ್ಮ ಸಂಸಾರಕ್ಕೆ ಆಗಿರೋ ಸೇವೆ ಸಾಕಾಯ್ತು. ಅದ್ರಲ್ಲಿ ತಪ್ಪೇನಿದೆ? ಯಾರಿಗೇನ್ ಅನ್ಯಾಯ ಆಗಿದೆ, ಯಾರಿಗೆ ಸಮಸ್ಯೆ ಇದೆ? ನನ್ನ ಮಗನಿಗೆ ಇನ್ನೊಂದು ಮದ್ವೆ ಮಾಡ್ತೀನಿ. ಸಾಧ್ಯ ಇಲ್ಲ. ಮೊದಲನೇ ಹೆಂಡತಿ ಜೀವಂತವಾಗಿ ಬದುಕಿದ್ದಾಳೆ. ಅವಳು ಡೈವರ್ಸ್ ಕೊಡದೆ ಎರಡನೇ ಮದ್ವೆ ಹೇಗೆ ಮಾಡ್ತೀರಾ ನೀವು? ನಾನು ಒಂದು ತಿಳಿದಿದ್ದೀರಾ ತಾನೆ? ಅದೆಲ್ಲ ಗೊತ್ತಿದ್ದು ಎರಡನೇ ಮದುವೆ ಮಾಡೋ ಹೇಗೆ ಸಾಧ್ಯ? ಒಂದ್ ನಿಮಿಷ. ಅಮ್ಮ, ಮೇಡಮ್ ಒಳಗೋಗ್ತಾ ಇದ್ದಾರೆ. ಗಂಡಿನಾರು ತಂದು ನನ್ನ ಗಂಡನ್ ಸುಟ್ಬಿಡ್ತಾರೇನಮ್ಮ? ಅಯ್ಯೋ ಅಮ್ಮ, ಪ್ಲೀಸ್ ಹೇಳಮ್ಮ, ನನ್ನ ಗಂಡನ್ ಸುಡಬೇಡಿ. ಬೇಕಾದ್ರೆ ಕರಿಮುತ್ತಿನ ಸುಟ್ಬಿಡ್ಲಿ. ಬಗ್ಗೆ ಅಮ್ಮ, ಏನ್ ಮಾಡ್ತಾರೋ? ಈ ಫೈಲ್ ನಲ್ಲಿ ಏನಿದೆ ಅಂತ ಗೊತ್ತಾ? ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೋಬಹುದು ಅಂತ ನನ್ನ ಮಗನ ಮಾಜಿ ಹೆಂಡತಿ ಬರ್ಕೊಟ್ಟಿರೋ ಪೇಪರ್ ಇದು. ನಾನು ನನ್ನ ಗಂಡನಿಂದ ದೂರ ಆಗ್ತಾ ಇದ್ದೀನಿ, ನಾನು ಅವರಿಗೆ ಡಿವೋರ್ಸ್ ಕೊಡ್ತಿದ್ದೀನಿ ಅಂತ ಹೇಳಿ ಅವಳೇ ಸೈನ್ ಮಾಡಿಕೊಟ್ಟಿರೋ ಡಿವೋರ್ಸ್ ಪೇಪರ್ಸ್. ಡಿವೋರ್ಸ್? ಕಾನೂನು ಗೊತ್ತಿಲ್ಲದೆ, ಕಟ್ಟಳೆ ಗೊತ್ತಿಲ್ಲದೆ
ನನ್ನ ಮಗನಿಗೆ 2ನೇ ಮದುವೆ ಮಾಡೋದಿಕ್ಕೆ ನನಗೇನು ಹುಚ್ಚಿಡ್ದಿಲ್ಲ ರೀ. ನಿಮ್ಮ ಮಗಳು ಖುದ್ದಾಗಿ ಸೈನ್ ಮಾಡಿಕೊಟ್ಟಿರೋ ಪೇಪರ್ಸ್ ಇದು. ಯಾರು ಬೇಕಾದ್ರೂ ಬಂದು ವಿಟ್ನೆಸ್ ಮಾಡಬಹುದು. ಲಕ್ಷ್ಮಿ ಅವರೇ, ನೀವು ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ರಾ? ಇಲ್ಲ ಡಾಕ್ಟ್ರೆ, ನಾನ್ ಮಾಡಿಲ್ಲ. ನನ್ ಗಂಡನ್ನ ನಾನ್ ಯಾಕೆ ಬಿಟ್ಕೊಡ್ಲಿ? ಅವ್ರಿಗೆ ಇನ್ನೊಂದು ಮದ್ವೆ ಮಾಡೋದಕ್ಕೆ ನಾನ್ ಯಾಕೆ ಒಪ್ಕೊಳ್ಳಿ? ಹಾಗಾದ್ರೆ ನಾನ್ ಸುಳ್ಳು ಹೇಳ್ತೀನಿ ಅಂತನಾ? ನೀನು ಮಾಡದೇ ಇದ್ರು ಸಿಗ್ನೇಚರ್ ಮಾಡಿದ್ಯಾ ಅಂತ ಹೇಳಿ ನನ್ನ ಮಗನಿಗೆ ಇನ್ನೊಂದು ಮದ್ವೆ ನಾನ್ ಮಾಡ್ತಿದ್ದೀನಿ ಅಂತನಾ? ನೀನಾಗೆ ಖುದ್ದಾಗಿ ಸೈನ್ ಮಾಡಿ ಈಗ ಮಾಡಿಲ್ಲ ಅಂತ ಎಲ್ರ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ. ಪೇಪರ್ಸ್ಗೆ ನೀನ್ ಸೈನ್ ಮಾಡಿಲ್ಲ ಅಂದೆ ಅಲ್ವಾ? ಈ ಸಿಗ್ನೇಚರ್ ನಿಂದೆ ತಾನೆ? ಎಲ್ರೂ ಕೇಳಿಸ್ಕೊಂಡ್ರಲ್ಲ, ಈ ಸಿಗ್ನೇಚರ್ ಅವಳದೆ ಅಂತ ಎಲ್ರೂ ಮುಂದೆ ಒಪ್ಕೊಂಡಿದ್ದಾಳೆ. ಅಂದಮೇಲೆ ನನ್ ತಪ್ಪೇನಿದೆ? ಸುಳ್ಳು. ಸೈನ್ ನಂದೇ ಇರ್ಬೋದು, ಆದ್ರೆ ಇದನ್ನ ನಾನು ಮಾಡಿಲ್ಲ. ನನ್ಗೇನು ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲದೆ ಹೇಗಾಗತ್ತೆ? ನಿನ್ನ ಸಿಗ್ನೇಚರ್ನ ಬೇರೆಯವ್ರು ಮಾಡಕ್ಕಾಗತ್ತಾ? ಅಂತ ನೀಚ ಕೆಲಸ ಮಾಡೋರು ಈ ಮನೆಯಲ್ಲಿ ಯಾರು ಇಲ್ಲ. ಹಾಗಂತ ನಿಮ್ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬಿಡ್ತೀರಾ? ಯಾವ ಆಧಾರದ ಮೇಲೆ ಮಾಡ್ತೀರಿ ನೀವು? ಆ ಸೈನ್ ಮಾಡಿರೋದು ನಾನು ಅಲ್ಲಂತ ನನ್ನ ಮಗಳು ಹೇಳ್ತಿಲ್ವಾ? ಒಬ್ಳು ಹೆಣ್ಮಗಳ ಜೀವನನ ಹುಡುಗಾಟ ಅನ್ಕೊಂಡಿದ್ದೀರಾ ನೀವು? ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಪ್ಲೀಸ್. ಮುದ್ದು ಲಕ್ಷ್ಮೀ, ಮುದ್ದು ಲಕ್ಷ್ಮೀ, ಏನಮ್ಮ ಇದೆಲ್ಲ? ಏನು? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಿದ್ದೀನಿ. ಇನ್ನೊಂದು ಮದುವೆ ಅಂದ್ರೆ ತಮಾಷೆನಮ್ಮ? ನನ್ನ ಇಮೋಷನ್ಸ್ಗೆ ಬೆಲೆ ಇಲ್ವಾ? ನನ್ನ ನಿರ್ಧಾರಗಳಿಗೆ ಬೆಲೆ ಇಲ್ವಾ? ನನಗೆ ಶಾಕ್ ಆಯ್ತಮ್ಮ. ಶಾಕ್ ಯಾಕೆ? ನಾನ್ ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ. ಇವತ್ತೇನು ಹೇಳಿಲ್ವಲ್ಲ? ಅಮ್ಮ ಧ್ರುವ, ಪ್ಲೀಸ್ ನೋಡು,
ನಿನ್ನ ಒಳ್ಳೇದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದು. ನನ್ನ ಕಣ್ಣು ಮುಂದೆ ನಿನ್ ತಮ್ಮ ಅಷ್ಟು ಚೆನ್ನಾಗಿರ್ಬೇಕಾದ್ರೆ ನೀನು ಹಾಗೆ ಇರ್ಬೇಕು ಅಂತ ನನಗೆ ಆಸೆ ಇರಲ್ವಾ? ಅದೆಲ್ಲ ಸರಿಯಮ್ಮ. ಧ್ರುವ ಪ್ಲೀಸ್, ನಿನ್ನ ವಿಷಯದಲ್ಲಿ ನಾನು ಏನೇ ಮಾಡಿದ್ರು ಕರೆಕ್ಟ್ ಆಗೇ ಇರುತ್ತೆ. ಸೊ ನೋ ಮೋರ್ ಆರ್ಗ್ಯುಮೆಂಟ್ಸ್. ಹೋಗಣ್ಣ. ಯಾರು ಏನೇ ಕೂಗಾಡಿದ್ರು ಅಷ್ಟೇ, ಯಾರು ಜಗಳ ಮಾಡಿದ್ರು ಅಷ್ಟೇ, ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ನನ್ನ ಮಗ ಧ್ರುವಂತ್ಗೆ ನಾನು ಇನ್ನೊಂದು ಮದುವೆ ಮಾಡ್ತಿದ್ದೀನಿ. ಇದರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಇಲ್ಲ ಮೇಡಮ್, ನೀವು ತಪ್ಪು ಮಾಡ್ತಿದ್ದೀರಿ. ಯಾವುದೇ ಕಾರಣಕ್ಕೂ ನಾನಿದನ್ನ ದಯವಿಟ್ಟು ಏನು ಇದು ನನ್ಗೂ ಅತ್ತೆಗೂ ಸಂಬಂಧಪಟ್ಟಿರೋ ವಿಷಯ. ನಾನು ಮಾತಾಡ್ತೀನಿ, ದಯವಿಟ್ಟು ನೀವೇನು ಮಾತಾಡ್ಬೇಡಿ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಸತ್ಯ ಹೇಳ್ತಾ ಇದ್ದೀನಿ. ಈ ಸಹಿ ನಂದೇ ಇರ್ಬೋದು, ಆದ್ರೆ ದೇವ್ರ ಹಣೆಗೂ ನಾನು ಈ ಸಹಿ ಮಾಡಿಲ್ಲ. ನನ್ನ ನಂಬಿ. ನೋಡು, ನಿನ್ನ ಕಣ್ಣು ಮುಂದೆ ನೀನೇ ಸೈನ್ ಮಾಡ್ಕೊಟ್ಟಿರೋ ಡಿವೋರ್ಸ್ ಪೇಪರ್ಸ್ ಇದೆ. ಈಗಿಲ್ಲ ಅನ್ಬೇಡ. ಇಲ್ಲ ಅತ್ತೆ, ಇದ್ರಲ್ಲೇನೋ ಮೋಸ ಆಗಿದೆ. ನಾನು ಸಹಿ ಮಾಡಿಲ್ಲ. ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಡಾಕ್ಟರ್ನ ನನ್ನಿಂದ ದೂರ ಮಾಡಬೇಡಿ. ಅವ್ರು ನನಗ್ ಬೇಕು ಅತ್ತೆ. ಅವ್ರು ನನ್ ಗಂಡ. ಅವ್ರಿಲ್ಲಾಂದ್ರೆ ನಾನು ನಿಜವಾಗ್ಲೂ ಬದುಕಿರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅತ್ತೆ, ದಯವಿಟ್ಟು ಡಾಕ್ಟರ್ಗೆ ಇನ್ನೊಂದು ಮದುವೆ ಮಾಡಬೇಡಿ. ದಯವಿಟ್ಟು ಗಂಡ ಹೆಂಡತಿ ಸಂಬಂಧನ ದೂರ ಮಾಡಬೇಡಿ ಅಂತ. ಅಂದ್ರೆ ನನ್ನ ಮಗಳು ಅಷ್ಟೊಂದು ಕೇಳ್ಕೊತಾ ಇದ್ರು, ನಿಮ್ ತಾಯಿಯವ್ರು ಏನು ಮಾತಾಡ್ದೆ ನಿಂತಿದ್ದಾರೆ. ಏನಾದ್ರು ಮಾತಾಡಿ ಹೇಳಿದ್ರೆ, ಮಾತಾಡಿ ಹೇಳಿದ್ರೆ ಏನಾದ್ರೂ ಹೇಳಿ ನಿಮ್ ತಾಯಿಗೆ. ಮೇಡಮ್, ನಿಮ್ ಕಾಲಕ್ಕೆ ಬಿದ್ದು ಬೇಡ್ಕೊತೀನಿ ಮೇಡಮ್, ನನ್ನ ಮಗಳಿಗೆ ಮೋಸ ಮಾಡಬೇಡಿ. ಇದು ನನ್ನ ಮಗಳ ಜೀವನದ ಪ್ರಶ್ನೆ ಮೇಡಮ್, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಹಾಗೆಲ್ಲ ಮಾಡಬೇಡಿ ಮೇಡಮ್, ಇದು ಒಳ್ಳೇದಲ್ಲ. ಇಲ್ಲ ಮೇಡಮ್, ನಿಮಗ್ ಗೊತ್ತಿಲ್ಲದೆ ಇರೋ ಸತ್ಯ ಬೇರೆನೇ ಇದೆ. ಆ ಸತ್ಯ ಏನು ಅಂತ ಇವತ್ತು ನಿಮಗ್ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಾಗ್ಬೇಕು. ನಾನು ಹೇಳ್ತೀನಿ. ನಾನೇನು ಅಂತ ಹೇಳ್ಬಿಡ್ತೀನಿ. ಬನ್ರಿ ಇಲ್ಲಿ. ಏನೋ ಹೇಳ್ತಾರಂತ ಸತ್ಯನ? ಏನ್ ಅಪ್ಪ ಮಗಳು ಇಬ್ರು ಸೇರ್ಕೊಂಡು ಡ್ರಾಮಾ ಆಡ್ತಿದ್ದೀರಾ ಇಲ್ಲಿ? ಏನೇ ನಿನ್ ರಗಳ ಇಲ್ಲಿ? ಮರ್ಯಾದೆಗೆ ಇಲ್ಲಿಂದ ಹೋಗ್ಚಾ ಇಲ್ವಾ? ಏನೇ ಮುಖ ನೋಡ್ತಾ ಇದ್ಯಾ? ನಿನಗೆ ಹೇಳ್ತಾ ಇರೋದು ಹೋಗ್ಚಾ ಇಲ್ವಾ? ಚಿಕ್ಕಮ್ಮ, ಏನೇ ಮೈ ಮೇಲೆ ಜ್ಞಾನ ಇದ್ಯಾ? ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ? ನನ್ನ ಮಗಳು ತಾಯಿ ಆಗ್ತಿದ್ದಾಳಲ್ಲ ಅಂತ ಖುಷಿಗೆ ಈ ಫಂಕ್ಷನ್ ಮಾಡಿ ಎಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಅದು ಕಲ್ಲಾಗ್ತಿದ್ಯಲ್ಲ. ನಿನಗಂತೂ ತಾಯಿ ಆಗೋ ಯೋಗ್ಯತೆ ಇಲ್ಲ. ಈ ತರ ಫಂಕ್ಷನ್ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅಂದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ನಿನ್ ಜನ್ಮಕ್ಕೆ ನಡಿಯ ಇಲ್ಲಿಂದ. ಏನ ಮುಖ ನೋಡ್ತಿದ್ಯಾ? ನಡಿಯ ಇಲ್ಲಿಂದ. ಯಾರೇ ನೀನು ಮಾತಾಡೋಕೆ ಹೇಳಿದ್ದು? ಇದು ನನ್ನ ಮಗಳ ವಿಚಾರ. ಕೈ ಮುಚ್ಕೊಂಡು ತಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ
ಸುಮ್ಮನೆ ಇರ್ರಿ. ಏನ್ರಿ ಹಾರಾಡೋದು? ಸ್ವಲ್ಪ ಜ್ಞಾನ ಬೇಡವಾ ನಿಮ್ಗೆ? ನಿನ್ನ ಮಗಳಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದಕ್ಕೆ ಹೊಣೆ ಯಾರ್ರಿ? ಅದು ಅವಳ ಹಣೆ ಬರಹ. ಅದಕ್ಕೆ ಯಾಕೆ ನನ್ನ ಮಗಳ ಫಂಕ್ಷನ್ ನ ಹಾಳು ಮಾಡ್ತಿದ್ದೀರಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ನೀವು ಬಾಯಿ ಮುಚ್ಚಿರಿ ಸಾಕು. ಮೇಡಮ್ ಅವ್ರು ತಾನೇ ಏನ್ ಮಾಡ್ತಾರೆ? ಅವರು ಇಷ್ಟ ದಿನ ಕಾಯ್ದಿಲ್ಲ. ಇವಳು ಮಕ್ಕಳಾಗ್ಲಿಲ್ಲ ಅಂತ ಗೊತ್ತಾದ್ಮೇಲೆ ತಾನೆ ಅವರು ಬೇರೆ ಮದ್ವೆ ಮಾಡಕ್ ಹೊರಟಿರೋದು. ಅದ್ರಲ್ಲೂ ಅವರು ನಿಮ್ ಮುದ್ದಿನ ಮಗಳು ಕೇಳ್ತಾರ ಏನು ಮಾಡಿಲ್ವಲ್ಲ. ಇವಳೇ ಬೇರೆ ಮದ್ವೆ ಮಾಡ್ಕೊಳ್ಳಿ ಅಂತ ಪೇಪರ್ ಮೇಲೆ ಬರ್ಕೊಟ್ಮೇಲೆ ತಾನೆ ಅವರು ಈ ನಿರ್ಧಾರ ತಗೊಂಡಿರೋದು. ದೊಡ್ಡದಾಗೆಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ ಚಿಕ್ಕಮ್ಮ. ನಾನ್ ಸೈನ್ ಮಾಡಿಲ್ಲ. ಓ, ನೀನ್ ಸೈನ್ ಮಾಡ್ದೆ? ನಿನ್ ಭೂತ ಬಂದ್ ಸೈನ್ ಮಾಡ್ತಾ? ನಾನಿನ್ನು ಸತ್ತಿಲ್ಲ, ಬದುಕೆ ಇದ್ದೀನಿ. ಬದುಕಿರೋಳ್ನ ಯಾಕೆ ಸಾಯಿಸಕ್ ನೋಡ್ತಿದ್ದೀರಾ? ನನ್ನ ಮಗಳು ನಿಮ್ಮ ಮಗಳು ಅಂತ ಭೇದ ಮಾಡೋ ನೀವು ಒಬ್ಬ ತಾಯಿನ. ಏನೇ ನನಗೆ ಎದುರಾಡ್ತೀಯ? ಎಷ್ಟೇ ಕೊಬ್ಬು ನಿನಗೆ? ನನ್ನ ಚಿಕ್ಕಮ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೇನೇ ಹೇಳಿದ್ರು ಇಷ್ಟು ದಿನ ಸಹಿಸ್ಕೊಂಡಿದ್ದೆ. ಆದ್ರೆ ನೀವು ತೀರಾ ನನ್ನ ವೈಯಕ್ತಿಕ ವಿಷಯಕ್ಕೆ ತಲೆ ಹಾಕ್ತಿದ್ದೀರಾ, ನನ್ನ ಸಂಸಾರದ ವಿಷಯಕ್ಕೆ ತಲೆ ಹಾಕ್ತಿದ್ದೀರಾ. ನಾನ್ ಯಾಕೆ ಸುಮ್ಮನೆ ಇರ್ಬೇಕು? ನನ್ನ ಗಂಡನ ಬಿಟ್ಬಿಡು ಅಂತ ಹೇಳೋದಕ್ಕೆ ನೀವ್ಯಾರು? ಮುದ್ದು ಲಕ್ಷ್ಮೀ ಮುದ್ದು ಲಕ್ಷ್ಮೀ. ಡಾಕ್ಟ್ರು ನನ್ನ ಗಂಡ. ನಿಮ್ಮ ಗಂಡನ ಬಿಟ್ಬಿಡು ಅಂತ ನಾನ್ ಹೇಳಿದ್ರೆ ನೀವ್ ಬಿಟ್ಬಿಡ್ತೀರಾ? ಲಕ್ಷ್ಮಿ, ನಾನ್ ಕೂಡ ಹಾಗೆ ಚಿಕ್ಕಮ್ಮ. ಮದುವೆ ಅನ್ನೋದು ಹುಡುಗಾಟಿಕೆ ಅಲ್ಲ. ಬರೀ ಕಾಗದದ ಮೇಲ್ ಶುರು ಆಗಿ ಕಾಗದದ ಮೇಲ್ ಮುಗಿಯೋ ಸಂಬಂಧ ಅಲ್ಲ. ಅದು ಪವಿತ್ರವಾದ ಬಂಧನ. ಆದ್ರೆ ಅದನ್ನ ನಿಮಗ್ ಬೇಕಾದ ಹಾಗೆ ಬಳಸ್ಕೊಳ್ಳೋದಕ್ಕೆ ನಿಮಗ್ ಯಾರು ಅಧಿಕಾರ ಕೊಟ್ಟಿಲ್ಲ. ಏನೇ ಸುಮ್ಮನೆ ಇದ್ದೀನಿ ಅಂತ ಎಲ್ರ ಮುಂದೆ ನನ್ನ ಅವಮಾನ ಮಾಡ್ತೀಯ? ನಿನ್ನ ಭಾಗ್ಯ, ನನ್ನ ಮಗಳಿಗೆ ಅನ್ಯಾಯ ಆಗೋದು ನಾನು ನೋಡ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ ಕಣೆ. ಏಯ್, ಜೀವನ ಪೂರ್ತಿ ಅವಳಿಗೆ ತಾಯಿ ತನ್ನ ಪ್ರೀತಿನೇ ಕೊಡ್ಲಿಲ್ಲ. ಈಗ ಅವಳಿಗೆ ಅನ್ಯಾಯ ಆಗ್ತಿದೆ. ಈಗಲಾದ್ರೂ ಅವಳು ಪರವಾಗಿ ನಿಲ್ಲೋದ್ ಬಿಟ್ಟು ಇವ್ರಗಳ ಜೊತೆ ಸೇರ್ಕೊಂಡು ನೀನು ಅನ್ಯಾಯ ಮಾಡಕ್ ಹೊರಟಿದ್ಯಲ್ಲೇ. ನಿಲ್ಲಿಸ್ರಿ ಸಾಕು. ನೀವುಗಳು ಬಂದಿರೋದು ಈ ಸೌಂದರ್ಯನ್ ಮನೆಗೆ. ಇಲ್ಲಿಗೆ ಬಂದೆ ದೊಂಬ್ರಾಟ ಆಡ್ತಾ ಇದ್ದೀರಾ? ಎಲ್ರೂ ದಯವಿಟ್ಟು ಹೊರಡಿ ಇಲ್ಲಿಂದ. ಔಟ್. ನೀನೇನೆ ಗರ್ಡ್ಗಂಬತ್ತರ ನಿಂತಿದ್ಯಾ? ಹೋಗೆ ಹೊರಗಡೆ. ಏ ಲಕ್ಷ್ಮಿ, ಏನೇ ಡ್ರಾಮಾ ಮಾಡ್ಕೊಂಡು ನಿಂತಿದ್ಯಾ? ಹೋಗೆ ಆಚೆ. ಆಯಿಷು, ಎಲ್ರಿಗೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಡಾಕ್ಟ್ರು ನನ್ನ ಗಂಡ, ನನ್ನ ಹಕ್ಕು. ಅವ್ರನ್ನ ಬಿಟ್ಬಿಡು ಅಂತ ಹೇಳೋದಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಈ ಮನೇಲಿರೋರಲ್ಲ, ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ಡಾಕ್ಟರ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಯಾರ್ ಏನ್ ಮಾಡ್ತಿರೋ ನಾನು ನೋಡ್ತೀನಿ. ಈ ಪೇಪರ್ಸ್ ಇದ್ರೆ ತಾನೇ ನನ್ನನ್ನೆಲ್ಲರೂ ಹೆದರ್ಸ್ತೀರಾ? ಈ ಪೇಪರ್ಸ್ ಇಲ್ಲ ಅಂದ್ರೆ
ನಿಂತಿದ್ದೀರಾ? ನನ್ನ ಸೊಸೆಗೋಸ್ಕರ ನಾನು ಅರೇಂಜ್ ಮಾಡಿದ ಪಾರ್ಟಿನ ಹಾಳು ಮಾಡಿದ್ದಾಯ್ತಲ್ಲ, ಹೋಗಿ ಎಲ್ರು ಇಲ್ಲಿಂದ. ಗೆಟ್ ಲಾಸ್. ಸೌಂದರ್ಯ ಅವ್ರೆ, ನಾವೇನು ಹೊರಡ್ತೀವಿ. ಅರೆ ಸಿಂಧು ಅವರೇ, ನೀವ್ಯಾಕೆ ಹೊರಟ್ಬಿಟ್ರಿ? ನಾನು ಇವ್ರನ್ನೆಲ್ಲ ಹೊರ ಕಳಿಸ್ತೀನಿ, ಪ್ಲೀಸ್. ಇಲ್ಲ, ಇಷ್ಟೆಲ್ಲ ಆದಮೇಲೆ ನಾವಿಲ್ಲಿರೋದು ಸರಿ ಬರಲ್ಲ. ನಾವೇನು ಹೊರಡ್ತೀವಿ. ಆಗಲಿ ಸಿಂಧು, ಐ ಆಮ್ ರಿಯಲಿ ವೆರಿ ಸಾರಿ. ನೋಡಿ, ಧ್ರುವಂತಗೂ ಶಿಲ್ಪಾಗೂ ಮದುವೆ ಮಾಡೋದಂತೂ ಗ್ಯಾರಂಟಿ. ಶಿಲ್ಪ ನನ್ನ ಮನೆ ಹಿರಿ ಸೊಸೆ ಆಗೇ ಆಗ್ತಾಳೆ, ನೋ ಡೌಟ್ಸ್. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿ ನಾನು ನಿಮಗೆ ತಿಳಿಸ್ತೇನೆ. ಸರಿ, ನಾವು ಬರ್ತೀವಿ. ಹೆಣ್ಣೆಂದರೆ ಸಹನೆ, ಹೆಣ್ಣೆಂದರೆ ಶಕ್ತಿ. ಭೂತಾಯಿಯ ಸಹನೆಯನ್ನು ಹೊತ್ತು ಬರ್ತಿದ್ದಾಳೆ ರಾಗ. ಬರ್ತಿದೆ ಭಾಷೆಗೂ ಮೀರಿದ ಬಾಂಧವ್ಯದ ಹೊಸ ಕಥೆ, ಮೌನ ರಾಗ. ಇದೇ ಡಿಸೆಂಬರ್ 17ರಿಂದ ರಾತ್ರಿ 8:30ಕ್ಕೆ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ. ಏನೇ ಇರ್ಲಿ, ನನ್ನ ಅತ್ತೆ ಮಾವಂಗ ಅನ್ನೋದಕ್ಕೆ ನೀವ್ ಯಾರು? ತಾಳಿ ಕಟ್ಟಿರೋ ಗಂಡಂಗ್ ಬೈಯೋದಕ್ಕೆ ನೀವ್ಯಾರು?